ಓಂ ನಮಃ ಶಿವಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಾ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಬರುವಂತಹ ಶಿವರಾತ್ರಿ ಹಬ್ಬ ಮತ್ತೊಮ್ಮೆ ನಮ್ಮೆಲ್ಲರ ಮುಂದಿದೆ. ಶಿವರಾತ್ರಿಯ ಆಚರಣೆ ಹೇಗೆ, ಶಿವರಾತ್ರಿಯ ಹಿನ್ನೆಲೆ ಹೇಗೆ, ಶಿವರಾತ್ರಿ ದಿನದಂದು ಶಿವನನ್ನ ಆರಾಧಿಸಿದರೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಶೇಷ ಕಾರ್ಯಕ್ರಮ ಓಂ ನಮಃ ಶಿವಾಯದಲ್ಲಿ. ಶಿವರಾತ್ರಿಯ ಹಿನ್ನೆಲೆ, ಶಿವರಾತ್ರಿಯ ಆಚರಣೆ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರದ ಪಂಡಿತರಾಗಿರುವಂತಹ ದೈವಜ್ಞ ಸೋಮಯಾಜಿಯವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರುಜಿ, ಶಿವರಾತ್ರಿಯ ಆಚರಣೆ ಹೇಗೆ ಮಾಡಬೇಕು? ಓಂ ಶ್ರೀ ಗುರುಭ್ಯೋ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಮಸ್ತ ನಾಡಿನ ಜನತೆಗೆ, ಪ್ರೇಕ್ಷಕ ಪ್ರಭುಗಳಿಗೆ ಈ ಮಹಾಶಿವರಾತ್ರಿಯಂದು ಆ ಜಗದೀಶನ ಪರಿಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ, ತಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಅಂತ ತಮ್ಮೆಲ್ಲರ ಪರವಾಗಿ ಆ ಜಗದೀಶನ ಚರಣಕಮಲಗಳಲ್ಲಿ ಪ್ರಾರ್ಥಿಸ್ತೀನಿ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ಹರಿ ಓಂ. ಸರಿ ಗುರುಜಿ, ಶಿವರಾತ್ರಿಯ ಆಚರಣೆ ಹೇಗೆ? ಶಿವರಾತ್ರಿ ಆಚರಣೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ ಬಹಳ ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದಿರತಕ್ಕಂತಹ ಒಂದು ವಿಶೇಷ ದಿವಸ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಶಿವನ ಆರಾಧನೆಯನ್ನು ನಾವು ಕಾಣಬಹುದು. ಭಾರತದಲ್ಲಂತೂ ಆಸೇತು ಹಿಮಾಚಲ ಪರ್ಯಂತ ಶಿವನ ಆರಾಧನೆ ನಿತ್ಯ ಜೀವನದಲ್ಲಿ ಬಹಳ ವಿಶೇಷವಾಗಿ ಕಂಡುಬರುತ್ತೆ. ಅಂತಹ ಒಂದು ಜಗದೀಶನ, ಈಶ್ವರನ, ಶಿವನ ಆರಾಧನೆ ಶಿವರಾತ್ರಿ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹಳ ದೊಡ್ಡ ದೊಡ್ಡ ಹಬ್ಬ ವ್ರತಗಳ ಸಾಲಿಗೆ ಸೇರ್ತಕ್ಕಂಥದ್ದು. ಶಿವರಾತ್ರಿಯನ್ನು ಬೇರೆ ಎಲ್ಲ ಹಬ್ಬಗಳ ಥರ ಬಗೆ ಬಗೆಯ ತಿಂಡಿ ತೀರ್ಥಗಳನ್ನು ಮಾಡಿ ತಿಂತಕ್ಕಂಥದ್ದು, ಹೊಸ ಬಟ್ಟೆ ಹಾಕ್ಕೊಂಡು ನಲಿತಕ್ಕಂಥ ಹಬ್ಬದ ವ್ಯಾಪ್ತಿಗೆ ಸೇರದೇ ಇದ್ದರೂ ಕೂಡ ನವ ಚೈತನ್ಯವನ್ನು ಉಂಟು ಮಾಡತಕ್ಕಂತಹ ವಿಶೇಷ ದಿವಸ. ನೋಡಿ, ಈ ಶಿವರಾತ್ರಿ ವಿಶೇಷವೇ ಅಂಥದ್ದು. ಬೇರೆ ಎಲ್ಲ ಹಬ್ಬಗಳಲ್ಲಿ ಪ್ರಾತಃ ಕಾಲದ ಆಚರಣೆ ಕೆಲವೇ ಹಬ್ಬಗಳ ಹೊರತಾಗಿ ಮತ್ತು ವಿಶೇಷವಾದ ಭಕ್ಷ್ಯಭೋಜ್ಯಗಳು, ಸುಖಭೋಜನ, ನೂತನ ವಸ್ತ್ರಧಾರಣೆಗೆ ಮಹತ್ವ ಕೊಟ್ಟರೆ ಪೂಜೆಯ ಜೊತೆ ಜೊತೆಗೆ ಶಿವನ ಆರಾಧನೆ ಸೂರ್ಯೋದಯದ ಪ್ರಾರಂಭದಿಂದಲೂ ಹಿಡಿದು ದಿನಪರ್ಯಂತ ಉಪವಾಸ ಇದ್ದು ರಾತ್ರಿ ಆ ಎಲ್ಲ ಜಾಮಗಳಲ್ಲೂ ಕೂಡ ಶಿವನ ವಿಶೇಷವಾದಂತಹ ಆರಾಧನೆ, ಅಭಿಷೇಕ, ಅರ್ಚನೆ, ಪೂಜೆ, ಇದಿಷ್ಟು ಉಪವಾಸವಿದ್ದು ಜಾಗರಣೆ ಇದ್ದು ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು ಪ್ರಾಯಶಃ ಭಾರತದಾದ್ಯಂತ ಕಂಡುಬರ್ತಕ್ಕಂಥದ್ದು. ರಾತ್ರಿ ಪೂರ್ಣ ಜಾಗರಣೆ ಅಂದರೆ ನಿದ್ದೆ ಇಲ್ಲದೇನೆ ಅವತ್ತು ಶಿವರಾತ್ರಿಯ ದಿವಸ ಇಡೀ ಉಪವಾಸ ಇದ್ದು ರಾತ್ರಿ 4 ಜಾಮಗಳಲ್ಲೂ ಕೂಡ ವಿಶೇಷವಾಗಿ ಅಭಿಷೇಕದಿಂದ ಮಾಡತಕ್ಕಂತಹ ಪೂಜೆ ಮಾಡಿ, ಶಿವ ಅಭಿಷೇಕ ಪ್ರಿಯ. ಬೇರೆ ಎಲ್ಲ ದೇವರಿಗೆ ಅರ್ಚನೆ, ಅಲಂಕಾರಗಳಾದರೆ ಶಿವನಿಗೆ ಅಭಿಷೇಕವೇ ವಿಶೇಷವಾದಂಥದ್ದು. ಶುದ್ಧವಾದಂತಹ ಗಂಗಾಜಲ ಅಥವಾ ಫಲಪಂಚಾಮೃತ, ಕ್ಷೀರ, ಇದರಿಂದ ಹಾಲು, ಇದರಿಂದ ಶಿವನಿಗೆ ರುದ್ರ ಅಂತಕ್ಕಂತಹ ಒಂದು ಯಜುರ್ವೇದದ ಅದ್ಭುತವಾದ ಸುಂದರವಾದ ಮಂತ್ರಭಾಗ ರುದ್ರಾಚಮೆ, ಇದರಿಂದ ಅಭಿಷೇಕ ಮಾಡ್ತಕ್ಕಂಥದ್ದು. ಏನಲ್ಲಿ ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ಶ್ರೀನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಅಂತಕ್ಕಂತಹ ಮಂತ್ರಭಾಗಗಳಿಂದ ಹಿಡಿದು ಶಿವನಿಗೆ 1 ಸಾರಿ ಅಥವಾ 11 ಸಾರಿ
ಅಥವಾ 108 ಸಾರಿ 1008 ಸಾರಿ ಈ ರುದ್ರವನ್ನು ಹೇಳಿಬಿಟ್ಟು ಸಮೂಹ ಸೇರಿಕೊಂಡು ಅಭಿಷೇಕ ಮಾಡ್ತಕ್ಕಂಥದ್ದು. ಮತ್ತು ಅಭಿಷೇಕದ ನಂತರ ಶಿವನಿಗೆ ಅರ್ಚನೆ, ಬಿಲ್ವಾರ್ಚನೆ, ಬಿಲ್ವಪತ್ರೆಯ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇನ್ನು ಭಸ್ಮಾರ್ಚನೆ, ಮಾನಸ್ತೋಕೆ ತನಯೇ ಮಾನ ಆಯುಷಿಮಾನೋ ಗೋಷಮಾನೋ ಅಶ್ವೇಶ್ವರೀರಿಷಃ, ಭಸ್ಮದಿಂದ ಅರ್ಚನೆ ಮಾಡ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಶಿವರಾತ್ರಿಯ ವೈಶಿಷ್ಟ್ಯತೆಗೆ ಒಳಪಟ್ಟಂತಹದ್ದು. ಬೇರೆ ಬೇರೆ ಪ್ರಾಂತ್ಯದಲ್ಲಿ ಒಂದಿಷ್ಟು ಪದ್ಧತಿ ಬೇರೆ ಬೇರೆ ಇದ್ರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಶಿವನಿಗೆ ಅಭಿಷೇಕ ಪ್ರಿಯ. ದೇವಿ ಅರ್ಚನಾ ಪ್ರಿಯಳಾದರೆ ವಿಷ್ಣು ಸ್ತುತಿ ಪ್ರಿಯ, ಆದರೆ ಶಿವ ಅಭಿಷೇಕ ಪ್ರಿಯ. ದೇವಿಯನ್ನು ನೀವು ಶಕ್ತಿ ದೇವತೆಯನ್ನು ಹೋಲಿಸ್ಕೊಳ್ಬೇಕಾದ್ರೆ, ಅನುಗ್ರಹ ಪಡಿಬೇಕಾದರೆ ಅರ್ಚನೆ ಹೇಳುತ್ತೆ. ಹಾಗೇನೆ ಭಗವಂತನ ವಿಷ್ಣು ಸ್ವರೂಪವನ್ನು ಹೋಲಿಸ್ಕೊಳ್ಳೋದಕ್ಕೆ, ಆ ಒಂದು ವಿಷ್ಣು ಸ್ವರೂಪದ ಅನುಗ್ರಹ ಪ್ರಾಪ್ತಿಗಾಗಿ ಅಲ್ಲಿ ಸ್ತುತಿ. ಆದರೆ ಇಲ್ಲಿ ವಿಶೇಷವಾಗಿ ಅಭಿಷೇಕ. ಹಾಗಾಗಿ ನೀವೆಲ್ಲ ಶಿವ ದೇವಾಲಯಗಳಲ್ಲೂ ಕಾಣ್ಬೋದು, ಅಭಿಷೇಕ ಇಲ್ಲದೆ ಇರತಕ್ಕಂತಹ ಶಿವ ದೇವಾಲಯ ಆ ದರ್ಶನವೂ ನಿಷಿದ್ಧ ಅಂತ ಹೇಳ್ತಾರೆ. ಅಲ್ಲಿ ಶಿವನ ಸ್ಥಾನ ಇರೋದಿಲ್ಲ ಅಂಥೇಳಿ. ಹಾಗಾಗಿ ಅಭಿಷೇಕವೇ ಇಲ್ಲಿ ವಿಶೇಷವಾಗಿ ಆಚರಣೆಗೆ ಬಂದಿರತಕ್ಕಂಥದ್ದು. ಉಪವಾಸ ಅಂದರೆ ಏನಿಲ್ಲಿ, ದೇವರ ಸಮೀಪದಲ್ಲಿ ಸಾತ್ವಿಕ ಚಿಂತನೆಗಳನ್ನು ಮಾಡ್ತಾ ಆ ಸಮೀಪಕ್ಕೆ ಹೋಗ್ತಕ್ಕಂಥ ಒಂದು ವ್ರತಕ್ಕೆ ಉಪವಾಸ ಅಂತ ಹೇಳ್ಬೋದು. ಇಲ್ಲಿ 4 ಯಾಮಗಳು ರಾತ್ರಿ ಪರ್ಯಂತ, ಬೆಳಗ್ಗೆ ಸೂರ್ಯ ಉದಯದ ನಂತರ ನಿರಾಹಾರಗಳಾಗಿದ್ದು, ಆ ಸೂರ್ಯ ಅಸ್ತದ ನಂತರ ರಾತ್ರಿಯಲ್ಲಿ 4 ಜಾಮಗಳಲ್ಲೂ ಕೂಡ ವಿಶೇಷವಾಗಿ ಅಭಿಷೇಕ ಅರ್ಚನೆಗಳಿಂದ ಶಿವನ ಆರಾಧನೆ ಮಾಡಿ, ಮಾರನೇ ದಿವಸ ಬೆಳಗ್ಗೆ ಸೂರ್ಯ ಉದಯದ ನಂತರದಲ್ಲಿ ಸಾಧ್ಯವಿದ್ದವರು ರುದ್ರ ಹೋಮದಂತಹ ವಿಧಿಗಳನ್ನು ಆಚಾರಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಶಿವ ದೇವಾಲಯಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅಥವಾ ಮತ್ತೊಮ್ಮೆ ಅಭಿಷೇಕವನ್ನು ಮಾಡಿ ನಿತ್ಯ ಪೂಜಾದಿಗಳನ್ನು ಮಾಡಿದ ನಂತರದಲ್ಲಿ ಆಹಾರ ಸೇವನೆ. ಇದಿಷ್ಟು ಒಂದು ವ್ರತದ ಹಬ್ಬದ ಒಂದು ನಿಯಮ ಇದು. ಸರಿ ಗುರೂಜಿ, ಶಿವರಾತ್ರಿಯ ಆಚರಣೆ ಹೇಗೆ ಅಂತ ತಿಳ್ಕೊಂಡ್ವಿ. ಇನ್ನು ಶಿವರಾತ್ರಿಯ ಹಿನ್ನೆಲೆ ಏನು, ಉಪವಾಸ ಯಾಕೆ ಇರಬೇಕು, ಶಿವನನ್ನ ಆರಾಧಿಸುವಂತಹ ಪರಿ ಹೇಗೆ ಅನ್ನೋದನ್ನ ನೋಡೋಣ ಪುಟ್ಟ ಬ್ರೇಕ್ನ ನಂತರ. ಓಂ ನಮಃ ಶಿವಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವು ಶಿವರಾತ್ರಿ ಆಚರಣೆಯ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಶಿವರಾತ್ರಿ ಆಚರಣೆ ಹುಟ್ಕೊಂಡಿದ್ದು ಹೇಗೆ? ಈ ಭಾರತೀಯ ಪರಂಪರೆಯಲ್ಲಿ, ಇತಿಹಾಸದಲ್ಲಿ ನಾನಾ ರೀತಿಯ ಹಬ್ಬಗಳು, ವ್ರತಗಳು, ಅದಕ್ಕೆ ಪೌರಾಣಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ವೈದಿಕ ಹಿನ್ನೆಲೆ ಅಂಥೇಳಿ ನಾನಾ ರೀತಿಯ ಹಿನ್ನೆಲೆಗಳನ್ನು ನಾವು ಗುರುತಿಸ್ಬೋದು. ಶಿವನ ಆರಾಧನೆಗೆ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಮಾಸ ಶಿವರಾತ್ರಿ ಅಂತಕ್ಕಂಥ ಆಚರಣೆ ಬಂತು. ಪ್ರದೋಷಯುಕ್ತವಾದಂತಹ ದಿವಸ ಮತ್ತು ಚತುರ್ದಶಿ ಎರಡಕ್ಕೂ ಕೂಡ ಮಾಸ ಶಿವರಾತ್ರಿಯ ಒಂದು ಮಹತ್ವವನ್ನು ಕೊಟ್ಟರು. ಪ್ರತಿ ತಿಂಗಳಲ್ಲೂ ಕೂಡ ಈ ಪ್ರದೋಷ ಪೂಜೆ ಅಂತ ಬಹಳಷ್ಟು ದೇವಸ್ಥಾನಗಳಲ್ಲಿ ಮತ್ತು ಮಠಗಳಲ್ಲಿ ನಾವು ಇವತ್ತಿಗೂ ಕಾಣಬಹುದು. ಆ ಮಾಸ ಶಿವರಾತ್ರಿ ಅಥವಾ ಪ್ರದೋಷ ಪೂಜೆ ನಂತರದಲ್ಲಿ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಮಹಾಶಿವರಾತ್ರಿ ಅಂತ ಕರೆದರು. ಮಾಸ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಇರತಕ್ಕಂಥದ್ದು. ಇನ್ನು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ದಿವಸ ಇದು. ಆ ಒಂದು ಶುಭ್ರ ನೀಲದಲ್ಲಿ ಆ ಸ್ಫಟಿಕಲಿಂಗದ, ಬಾಣಲಿಂಗದ ಸ್ವರೂಪಿಯಾದಂತಹ ಈಶ್ವರನಿಗೆ ಆ ಚತುರ್ದಶಿ ಪ್ರದೋಷಯುಕ್ತವಾದಂಥದ್ದು, ಚತುರ್ದಶಿ ಆರಾಧನೆಗೆ ಬಹಳ ಪ್ರಶಸ್ತವಾದಂಥದ್ದು. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಂತಕ್ಕಂಥದ್ದಕ್ಕೆ ಶಿವಪುರಾಣದಲ್ಲಿ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ನಿಮಗೆ ಉಲ್ಲೇಖ ಸಿಗುತ್ತೆ. ಇನ್ನು ಜಿಜ್ಞಾಸುಗಳಲ್ಲಿ ಅವರವರದ್ದೇ ಆದ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದು ಇತ್ತೀಚಿನ ದಿವಸಗಳಲ್ಲಿ ಬೇರೆ ಬೇರೆ ವಾಹಿನಿಗಳಲ್ಲಿ ನಾವು ನೋಡಿದಾಗ ಕೆಲವಷ್ಟೊಂದಷ್ಟು ಜನ ಇದು ಶಿವನ ಜನ್ಮದಿನ, ತಪ್ಪು. ಇನ್ನು ಕೆಲವರು ಇದನ್ನು ಶಿವಪಾರ್ವತಿಯರ ವಿವಾಹವಾದಂತಹ ದಿವಸ, ಅದು ಕೂಡ ಅಲ್ಲ. ಸಮುದ್ರ ಮಥನ ಅನ್ನೋದಕ್ಕೆ ಒಂದಿಷ್ಟು ಸಮುದ್ರ ಮಥನವಾದಂತಹ, ವಿಷಕಂಠನಾದಂತಹ ಆ ಜಗತ್ರಕ್ಷಣೆಗಾಗಿ ಜಗತ್ರಕ್ಷಕ ಅಂತಲೇ ಕರಿತೀವಿ, ಜಗದೀಶ ಅಂತ ಕರಿತೀವಿ. ಹಾಗಾಗಿ ಆ ಸಮುದ್ರ ಮಂಥನದಲ್ಲಿ ಬಂದಂತಹ ವಿಷವನ್ನು ತನ್ನ ಕಂಠದಲ್ಲಿ ಧರಿಸಿ ಅದನ್ನು ಜಗತ್ತಿಗೆ ಅಮೃತವನ್ನು ನೀಡಿದಂತಹ
ಮಹಾನ್ ದಿವಸ, ಹೀಗೆ ನಾನಾ ರೀತಿಯ ಪುರಾಣಗಳ ಇತಿಹಾಸಗಳನ್ನು ನೀವು ಬೇರೆ ಬೇರೆ ಪುರಾಣಗಳಲ್ಲಿ ಬಹುದು. ಹಾಗಾಗಿದ್ರೂ ಕೂಡ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ಅಂತಂದರೆ ಶೈವರಿಗೆ, ಶಿವಭಕ್ತರಿಗೆ ಬಹಳ ವಿಶಿಷ್ಟವಾದಂತಹ, ಬಹಳ ಪವಿತ್ರವಾದಂತಹ ದಿವಸ. ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಆ ಶಿವನ ಅನುಗ್ರಹ ಸಿಗತ್ತೆ ಅಂತಕ್ಕಂಥ ವಿಶೇಷವಾದ ನಂಬಿಕೆಯಿಂದ, ಶ್ರದ್ಧಾಭಕ್ತಿಯಿಂದ ಅನನ್ಯವಾಗಿ ಆ ಶಿವನನ್ನು ಆರಾಧನೆ ಮಾಡತಕ್ಕಂತಹ ಪವಿತ್ರ ದಿನವಾಗಿದೆಯಮ್ಮ. ಸರಿ ಗುರುಜಿ, ಈಗ ನಾವು ಬೇರೆ ಹಬ್ಬಗಳನ್ನ ನೋಡಿದ್ರೆ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಅಂದ್ರೆ ಭಕ್ಷ್ಯ ಭೋಜನಗಳನ್ನ ತಯಾರಿಸಿ ಅಡುಗೆ ಮಾಡಿ ಊಟ ಮಾಡೋದನ್ನ ನೋಡ್ತೀವಿ. ಆದ್ರೆ ಶಿವರಾತ್ರಿ ಎಂದು ಉಪವಾಸ ಯಾಕಿರ್ಬೇಕು? ರಾತ್ರಿ ಜಾಗರಣೆ ಯಾಕೆ ಮಾಡಬೇಕು? ಹೌದು, ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಈ ಶಿವರಾತ್ರಿ ನೋಡಿ, ನಮ್ಮ ಭಾರತೀಯ ಹಬ್ಬಗಳಲ್ಲಿ ಒಂದಿಷ್ಟು ವೈಶಿಷ್ಟ್ಯತೆಗಳನ್ನು ಕಾಣಬಹುದು. ಈ ಕೃಷ್ಣ ಜನ್ಮಾಷ್ಟಮಿ ಅಂತಕ್ಕಂಥದ್ದು ಕೂಡ ರಾತ್ರಿ ಆಚರಣೆ ಮಾಡ್ತಕ್ಕಂತಹ ಹಬ್ಬ. ಹಾಗೆ ಶಿವರಾತ್ರಿ ರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು. ಇದೆರಡರ ಹೊರತಾಗಿ ಇನ್ನು ರಾತ್ರಿ ಆಚರಣೆ ಮಾಡ್ತಕ್ಕಂತಹ ಹಬ್ಬಗಳು ಬಹಳ ವಿರಳ. ಆದರೆ ಕೃಷ್ಣಾಷ್ಟಮಿಯಲ್ಲೋ ಒಂದಿಷ್ಟು ಉಪವಾಸ ಹೇಳಿದ್ರು ಕೂಡ ಆ ಉಪವಾಸಕ್ಕೆ ತತ್ಕ್ಷಣ ಬೋನಸ್ ಸಿಗೋ ಥರ ರಾತ್ರಿ ಪೂಜೆ ಆದ್ರ ಮೇಲೆ ರಾತ್ರಿಯೆಲ್ಲ ಏನಿರಬೇಕು ಅಂತಕ್ಕಂಥ ಜಾಗರಣೆ ಇರತಕ್ಕಂಥ ಪದ್ಧತಿ ಬಹಳ ವಿರಳ. ವಿಶೇಷವಾದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಆ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಇವರು ಊಟ ಮಾಡ್ತಕ್ಕಂಥ ಪದ್ಧತಿ. ಆದರೆ ಶಿವರಾತ್ರಿಯಲ್ಲಿ ಯಾವುದೇ ಥರದ ಭಕ್ಷ್ಯ ಭೋಜ್ಯಗಳಿಗೂ ಹೇಳಿಲ್ಲ, ಯಾವುದೇ ಥರದ ವಿಶೇಷವಾದ ನೂತನ ವಸ್ತ್ರಧಾರಣೆಗೂ ಇಲ್ಲಿ ಹೇಳಿಲ್ಲ. ಪ್ರಾರಂಭದಿಂದಲೂ ಸೂರ್ಯೋದಯದ ನಂತರದಲ್ಲಿ ಉಪವಾಸ ವ್ರತ ಹೇಳಿದರು. ಏಕಾಗ್ರ ಚಿತ್ತ ಬರಬೇಕು. ಉಪವಾಸ ಅನ್ನೋದಕ್ಕಿಲ್ಲ ಅರ್ಥವೇ ಆ ಸಾತ್ವಿಕ ಚಿಂತನೆಯಿಂದ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಭಗವಂತನ ಜೊತೆಗೆ ವಾಸ ಮಾಡ್ತಕ್ಕಂಥದ್ದು ಉಪವಾಸ ಅಂತ. ಅಲ್ಲಿ ಏಕಾಗ್ರ ಚಿತ್ತವಾಗಿರಬೇಕು, ದೇಹ ದಂಡನೆಯಾಗಬೇಕು, ಮನಸ್ಸು ಆ ಜಗದ್ರಕ್ಷಕನ ಭಗವಂತನ ಚರಣ ಕಮಲಗಳಲ್ಲಿ ಲೀನವಾಗಬೇಕು, ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿರಬೇಕು. ಯಾವ ಥರದ ದೈಹಿಕ, ಮಾನಸಿಕ, ವ್ಯಾವಹಾರಿಕ ಒತ್ತಡಗಳು ನಮಗಲ್ಲಿ ಬರಬಾರದು ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಉದ್ದೇಶ ಉಪವಾಸಕ್ಕೆ. ಹಾಗಂತೇಳಿ ನಾವು ಉಪವಾಸ ಅಂತಂದ್ಬಿಟ್ಟು ಏನೋ ನಿತ್ಯಾಹಾರದ ಅನ್ನವೋ ಮತ್ತೊಂದೋ ಬಿಟ್ಬಿಟ್ಟು ಬೇರೆ ಇನ್ಯಾವುದೋ ಭಕ್ಷ್ಯ ಭೋಜ್ಯವೋ ಉಳಿದ ತಿಂಡಿಯೋ ತಿಂತಕ್ಕಂಥದ್ದು ಉಪವಾಸದ ವ್ಯಾಪ್ತಿಗೆ ಬರುವಂಥದ್ದಲ್ಲ. ಅಥವಾ ನಾವು ಉಪವಾಸ ಮಾಡಿಕೊಂಡು ಮನಸ್ಸಿನಲ್ಲಿ ಬೇರೆ ಬೇರೆ ವ್ಯವಹಾರದ ಚಿಂತನೆ ಮಾಡ್ತಾ ಇದ್ದರೆ ಆ ಉಪವಾಸದ ಫಲವೂ ಇಲ್ಲ. ಉಪವಾಸ ಅಂತಕ್ಕಂಥದ್ದು ಭಗವಂತನ ಚರಣ ಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸತಕ್ಕಂಥದ್ದರ ಒಂದು ಸಂಕ್ಷಿಪ್ತವಾದ ನಾಮ ಉಪವಾಸ ಅಂತ. ಇನ್ನು ಹಗಲು ಹೊತ್ತಿನಲ್ಲೆಲ್ಲ ಉಪವಾಸ ಇದ್ದು ರಾತ್ರಿ ಸೂರ್ಯಾಸ್ತ ನಂತರ ರಾತ್ರಿಯಲ್ಲಿ ಆ 4 ಜಾಮಗಳಲ್ಲೂ ಕೂಡ ವಿಧಿಪೂರ್ವಕವಾದಂತಹ ಶಾಸ್ತ್ರಸಹಿತವಾದಂತಹ ಪೂಜೆ, ಇದು ಈ ಹಬ್ಬದ ಒಂದು ವೈಶಿಷ್ಟ್ಯತೆ. ಹಾಗಾಗಿ ಇದನ್ನು ನಾವು ಹಬ್ಬ ಅಂತ ಕರೆಯೋದಕ್ಕಿಂತಲೂ ಮುಖ್ಯವಾಗಿ ವೃತ ಅಂತ ಕರೀತೀವಿ. ಈ ವೃತದ ಸಾಲಿಗೆ ಸೇರ್ತಕ್ಕಂಥ ಹಬ್ಬಗಳಿದು. ಬೇರೆ ಬೇರೆ ಹಬ್ಬಗಳಲ್ಲಿ ವೃತ ಅಂತ ನಾವು ಕರೆಯೋದಿಲ್ಲ. ಕೆಲವಷ್ಟು ಹಬ್ಬಗಳು ಈಗ ವರಮಹಾಲಕ್ಷ್ಮಿ ವೃತ ಅಂತಲೇ ಕರಿತೀವಿ, ಅದರದ್ದು ಬೆಳಗ್ಗೆ ಮಾಡ್ತಕ್ಕಂಥದ್ದು. ಅಲ್ಲೂ ಕೂಡ ನಕ್ಕು ನಲಿತಕ್ಕಂತಹ ಹೊಸ ಬಟ್ಟೆ, ಹೊಸ ತಿಂಡಿ ತಿನಿಸುಗಳು, ಆ ಒಂದು ವೈಶಿಷ್ಟ್ಯತೆಯಲ್ಲಿ ನೀವು ಕಾಣಬಹುದು. ಆದರೆ ಇನ್ನು ಕೃಷ್ಣಾಷ್ಟಮಿಯಲ್ಲೂ ಆ ವೈಶಿಷ್ಟ್ಯತೆ ಕಾಣಬಹುದು ನೀವು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ನವರಾತ್ರಿ, ಅಲ್ಲೂ ಕೂಡ ಆ ವೈಶಿಷ್ಟ್ಯತೆಗಳನ್ನು ನೀವು ಕಾಣಬಹುದು. ನವರಾತ್ರಿ ರಾತ್ರಿ ಆಚರಣೆ ಮಾಡ್ತಕ್ಕಂತಹ ವ್ರತ ಅದೊಂದು 9 ದಿವಸಗಳ ಸಮೂಹ. ಆದರೆ ಶಿವರಾತ್ರಿಯಲ್ಲಿ ಯಾವುದೇ ಥರದ ಭಕ್ಷ್ಯ ಭೋಜ್ಯಗಳಿಗೂ ಕೂಡ ಅಲ್ಲಿ ಪ್ರಾಶಸ್ತ್ಯ ಇಲ್ಲ. ಶಿವನಿಗೆ ನೈವೇದ್ಯವೂ ಕೂಡ ವಿಶೇಷವಾಗಿ ಹೇಳಿಲ್ಲ. ಫಲಸಮರ್ಪಣೆ ಇತರೆ ನೈವೇದ್ಯಗಳನ್ನು ಹೇಳಿದ್ರೂ ಕೂಡ ಶಿವನ ತೃಪ್ತಿಗೆ ಕೇವಲ ಅಭಿಷೇಕ ಮತ್ತು ಬಿಲ್ವಪತ್ರ ಸಮರ್ಪಣೆ. ಅದರ ಹೊರತಾಗಿ ಅಲ್ಲಿನ್ನೇನೋ ನೀವು ಬೇರೆ ಬೇರೆ ಥರದ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಿ ಆ ಭಕ್ಷ್ಯ ಭೋಜ್ಯಗಳನ್ನು ತಿನ್ನಿ ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ ಶಿವನಲ್ಲಿ. ಈ ಒಂದು ವೈಶಿಷ್ಟ್ಯತೆ. ಹಾಗಾಗಿ ಸೃಷ್ಟಿ ಸ್ಥಿತಿ ಅದೆರಡು ಬ್ರಹ್ಮ ವಿಷ್ಣುವಿನ ಕರ್ತವ್ಯವಾದರೆ ಲಯ ಅದು ಈಶ್ವರನ ಕರ್ತವ್ಯ, ಈಶ್ವರನ ಪೋರ್ಟ್ಫೋಲಿಯೋ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿಬೋದು. ಹಾಗಾಗಿ ಲಯಕ್ಕೆ ಕಾರಣಕರ್ತನಾದಂತಹ ಆ ಒಂದು ಭಗವಂತನ ಚರಣವನ್ನು ನೆನೆಯತಕ್ಕಂಥದ್ರಿಂದ ಸಾಕಷ್ಟು ನಮ್ಮಲ್ಲಿದ್ದಂತಹ ತಾಪತ್ರಯಗಳು, ಸಮಸ್ಯೆಗಳು ದೂರವಾಗಿ ನಮ್ಮ ಪಾಪಗಳು ಸಾಕಷ್ಟು ಕಡಿಮೆಯಾಗಿ
ಇನ್ನಷ್ಟು ಜೀವನ ಸಾತ್ವಿಕತೆಯತ್ತ ಶ್ರೇಯಸ್ನತ್ತ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಂತಹ ಸತ್ಯ, ನಾವು ಒಪ್ಪಿಕೊಂಡಿರತಕ್ಕಂತಹ ಸತ್ಯವೂ ಕೂಡ ಆಗಿದೆ ಅಮ್ಮ. ಸರಿ ಗುರುಜಿ, ಬ್ರಹ್ಮ ವಿಷ್ಣು ಕೂಡ ಮಹಾಶಿವರಾತ್ರಿಯಂದು ಶಿವನನ್ನ ಆರಾಧನೆ ಮಾಡಿದ್ರಂತೆ. ಇದು ಶಿವಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ಇನ್ನು ಉಪವಾಸ ಜಾಗರಣೆಯ ನಂತರ ಶಿವನನ್ನ ಯಾವ ರೀತಿ ಪೂಜೆ ಮಾಡಬೇಕು, ಆ ಉಪವಾಸವನ್ನ ಹೇಗೆ ಅಂತ್ಯಗೊಳಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಪುಟ್ಟ ಬ್ರೇಕ್ನ ನಂತರ. ಓಂ ನಮಃ ಶಿವಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ತಿಳಿಸ್ಕೊಡ್ತಾ ಇದ್ರಿ ಶಿವರಾತ್ರಿಯ ಆಚರಣೆಯ ಬಗ್ಗೆ, ಶಿವರಾತ್ರಿಯ ಹಿನ್ನೆಲೆಯ ಬಗ್ಗೆ, ಶಿವರಾತ್ರಿ ಹೇಗೆ ಪ್ರಾರಂಭ ಆಯಿತು ಅಂತ. ಇನ್ನು ಯಾವ ರೀತಿಯಾದಂತಹ ಶಿವನ ಮೂರ್ತಿಯನ್ನ ಪೂಜಿಸಬೇಕು ಮಹಾಶಿವರಾತ್ರಿ ಎಂದು, ಅಥವಾ ಶಿವನ ಮೂರ್ತಿಯನ್ನ ಇಡಬೇಕಾ, ಶಿವಲಿಂಗವನ್ನ ಪೂಜೆ ಮಾಡಬೇಕಾ, ಅಂದ್ರೆ ಪೂಜೆಯ ವಿಧಿವಿಧಾನಗಳು ಹೇಗಿರಬೇಕು? ನೀವಿಲ್ಲಿ ಮೂರ್ತಿ ಪೂಜೆ ಅಥವಾ ಲಿಂಗ ಪೂಜೆ ಅಂತ ಕೇಳಿದಾಗ ಬಹುತೇಕ ಶಿವ ಲಿಂಗಸ್ವರೂಪಿ. ಆ ಬ್ರಹ್ಮಾಂಡದ ವರ್ಣನೆ ಬಂದಾಗ ಶಿವ ಅಥವಾ ಈಶ್ವರ ಲಿಂಗಸ್ವರೂಪಿ. ಇಲ್ಲಿ ಸೃಷ್ಟಿಯ ಕೆಲಸ ಬ್ರಹ್ಮಂದಾದರೂ ಕೂಡ ಆ ಶಿವಲಿಂಗ ಇರತಕ್ಕಂಥದ್ದು ಗೋಳಾಕೃತಿಯದು. ಜೊತೆಗೆ ಆ ಪೀಠವೋ, ಆ ಒಂದು ಪೀಠದಲ್ಲಿ ಆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದಾಗ ಹೇಗೆ ಸೃಷ್ಟಿಗೆ ಸ್ತ್ರೀ ಪುರುಷರ ಎಲ್ಲ ಜೀವಿಯಲ್ಲೂ ಸ್ತ್ರೀ ಪುರುಷ ಜೀವಿಯ ಒಂದು ಸಮ್ಮೇಳನದಿಂದ ಸೃಷ್ಟಿ ಹೇಗೆ ಸಾಧ್ಯವೋ ಅದರ ಸಂಕೇತವಾಗಿ ಆ ಪೀಠ ಮತ್ತು ಆ ಶಕ್ತಿಪೀಠ ಮತ್ತು ಈಶ್ವರ ಲಿಂಗ. ಇಲ್ಲಿ ನಾವು ಆತ್ಮಲಿಂಗ ಅಂತಲೂ ಕರೀತೀವಿ ಈಶ್ವರನ ಒಂದು ಲಿಂಗಕ್ಕೆ. ಬಾಣಲಿಂಗ, ಆತ್ಮಲಿಂಗ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಹೇಳ್ತಕ್ಕಂಥದ್ದಿದೆ. ಇನ್ನು ಶಿವನ ಎಲ್ಲ ಥರದ ಸ್ವರೂಪ ಇದ್ದಾಗ್ಯೂ ಕೂಡ ಅಲ್ಲಿ ಲಿಂಗಕ್ಕೆ ವಿಶೇಷವಾದಂತಹ ಪಾವಿತ್ರತೆ, ಪ್ರಾಮುಖ್ಯತೆಯ ಹೊರತಾಗಿ ಅದರ ಮೇಲೆ ನೀವು ಮುಖವಾಡವಾಗಿ ಬೇರೆ ಬೇರೆ ಗಂಗಾಧರನ ಚಿತ್ರವಾಗ್ಬೋದು, ಚಂದ್ರಮೌಳಿಯ ಸ್ವರೂಪವಾಗ್ಬೋದು, ನಂಜುಂಡೇಶ್ವರನ ಸ್ವರೂಪವಾಗ್ಬೋದು, ಮಂಜುನಾಥನ ಸ್ವರೂಪವಾಗ್ಬೋದು, ಅದನ್ನು ನೀವು ಮೂರ್ತಿಯನ್ನು ಅಲ್ಲಿಟ್ಟರೂ ಕೂಡ ಒಳಭಾಗದಲ್ಲಿ ಲಿಂಗ ಇಲ್ಲದೆ ಇದ್ದಾಗ ಅದಕ್ಕೆ ಮಹತ್ವ ಇಲ್ಲ. ಹಾಗಾಗಿ ಶಿವನ ಮೂರ್ತಿಗಿಂತಲೂ ಹೆಚ್ಚಾಗಿ ಶಿವನ ಲಿಂಗಕ್ಕೆ ಪಾವಿತ್ರತೆ, ಮಹತ್ವ ಇಲ್ಲಿ. ಇನ್ನು ನೋಡಿ, ವಿಷ್ಣುವಿನ ಸಾಲಿಗ್ರಾಮ ನೀವು ನೋಡ್ಬೋದು, ಶಿವನದು ಲಿಂಗವೇ, ಅಲ್ಲಿ ಸಾಲಿಗ್ರಾಮ ಅಂತಕ್ಕಂಥದ್ದು ಶಿವನಿಗೆ ಬರೋದಿಲ್ಲ. ಇಲ್ಲಿ ಆ ಶಿವನ ಒಂದು ವೈಶಿಷ್ಟ್ಯತೆಯೇ ಅಂಥದ್ದಲ್ಲಿ. ಹಾಗಾಗಿ ಎಲ್ಲ ಥರದ ಪೂಜೆ ಮಾಡಬೇಕಾದ್ರೂ ಕೂಡ ಲಿಂಗಸ್ವರೂಪಿಯಾದಂತಹ ಈಶ್ವರನಿಗೆ ಪೂಜೆಯ ಹೊರತಾಗಿ ಮೂರ್ತಿ ಸ್ವರೂಪವಾದಂಥದ್ದಕ್ಕೆ ಅಂಥ ಪ್ರಾಶಸ್ತ್ಯತೆ, ಪಾವಿತ್ರತೆ ಇಲ್ಲ ಅಂತಕ್ಕಂಥದ್ದು ಶಿವಪುರಾಣ ಮತ್ತು ವೇದಗಳಲ್ಲಿ ನೀವು ಕಂಡುಕೊಳ್ಬಹುದು. ಇನ್ನು ಶಿವನಿಗೆ ನೀವು ಏನು ಮಾಡದೇ ಇದ್ದರೂ ಕೂಡ ಅಭಿಷೇಕ ಅಂತೂ ಅತ್ಯವಶ್ಯಕ. ಆಗಲೇ ಹೇಳದ ಹಾಗೇನೆಯ ರುದ್ರಾಭಿಷೇಕ, ಇನ್ನು ಸಾಧ್ಯವಾದರೆ ರುದ್ರದ ಜೊತೆಗೆ ಲಘುನ್ಯಾಸ, ಮಹಾನ್ಯಾಸಾದಿಗಳನ್ನು ಹೇಳಿ ಪೂಜೆ ಮಾಡ್ತಕ್ಕಂಥದ್ದು. ಮಹಾನ್ಯಾಸ ಅಂತಕ್ಕಂಥದ್ದು ಈಶ್ವರನಿಗೆ ಸಂಬಂಧಪಟ್ಟಂಥ ಇನ್ನೊಂದು ಯಜುರ್ವೇದದ ಮಂತ್ರಭಾಗ. ಅದರಿಂದ ವಿಶಿಷ್ಟವಾಗಿ ಮಹಾನ್ಯಾಸದ ಪೂರ್ವಕವಾಗಿ ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು. ಮಹಾನ್ಯಾಸ ಸಾಧ್ಯವಾಗದೇ ಇದ್ದಾಗ ಲಘುನ್ಯಾಸವನ್ನು ಮಾಡಿ, ಲಘುನ್ಯಾಸವೂ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಆ ರುದ್ರ ಮತ್ತು ಚಮೆ, ಅಗ್ನ ವಿಷ್ಣು ಸಜೋಷ ಸೇಮಾ ವರ್ಧಂತು ವಾಂಗಿರಹ ಜುಮ್ನೈರ್ವಾಜೇಭಿರಾಗತಂ ಅಂತಕ್ಕಂಥ ಒಂದು ಮಂತ್ರ. ಈ ಎಲ್ಲ ಮಂತ್ರಗಳ ಸಹಿತವಾಗಿ ಆ ಶಿವನ್ನ ಅರ್ಚನೆ ಮಾಡ್ತಕ್ಕಂಥದ್ದು ಲಿಂಗಸ್ವರೂಪಿಗೆ ಆಗಬೇಕೇ ಹೊರತಾಗಿ ಅಭಿಷೇಕ, ಅರ್ಚನೆ ಆದಿಗಳು. ಮೂರ್ತಿಗೆ ಲಿಂಗವಿಲ್ಲದೇ ಇದ್ದಂತಹ ಮೂರ್ತಿ ಪೂಜೆ ಅಲ್ಲಿ ನಿಷಿದ್ಧವಾದಂಥದ್ದು, ಈಶ್ವರನ ಒಂದು ವೈಶಿಷ್ಟ್ಯತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಕೇವಲ ನೀವು ಮೂರ್ತಿಗೆ ಮಾತ್ರವೇ ಪೂಜೆ ಮಾಡಿಬಿಡ್ತೀವಿ, ಆಕೃತಿ ಒಂದು ಅಂತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಒಪ್ಕೊಳ್ತಾ ಇಲ್ಲ. ಈಶ್ವರ ಲಿಂಗ ಅಂತಲೇ ಇರತಕ್ಕಂಥದ್ದು ಮತ್ತು ಅಭಿಷೇಕವೇ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು. ಶಿವಲಿಂಗವನ್ನೇ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ನಾವು ಶಿವ ಅಭಿಷೇಕ ಪ್ರಿಯ ಅಂತ ಹೇಳಿದ್ರೆ, ನಾವೀಗ ಸಾಕಷ್ಟು ದೇವಸ್ಥಾನಗಳಲ್ಲಿ ಅಭಿಷೇಕವನ್ನ ಮಾಡಿಸೋದನ್ನ ನೋಡಿದೀವಿ, ಅಭಿಷೇಕ ಮಾಡೋದನ್ನ ನೋಡಿದೀವಿ. ಕೆಲವರು ಇಂತಹ ಒಂದು ಪವಿತ್ರ ದಿನದಂದು ಅಭಿಷೇಕಕ್ಕೆ ಕೊಡ್ತಾರೆ. ಇನ್ನು ಮನೆಯಲ್ಲಿ ಅಭಿಷೇಕ ಮಾಡಬಹುದಾದ್ರೆ ಯಾವ ರೀತಿ ಮಾಡಬೇಕು? ನಾವು ಎಲ್ಲ ತರಹದ ಧಾರ್ಮಿಕ ಕ್ರಿಯೆಯನ್ನು ಮಾಡತಕ್ಕಂಥದ್ದಕ್ಕೆ ಮನೆಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಕೊಟ್ಟಿರತಕ್ಕಂಥದ್ದು. ಶಿವರಾತ್ರಿ ಆಚರಣೆ ಆಗ್ಬೋದು, ಇನ್ಯಾವುದೇ ಹಬ್ಬವೇ ಆಗ್ಬೋದು, ಮನೆ ಇರತಕ್ಕಂಥದ್ದು ಆ ಮನೆ ಅಂತ ಅನ್ಸ್ಕೊಳ್ಳೋದಕ್ಕೆ ಹವ್ಯ ಕವ್ಯ ಅಂತ
ಎಲ್ಲ ಥರದ ಶುಭ ಕಾರ್ಯವಾಗ್ಬೋದು, ಪಿತೃ ಕಾರ್ಯವಾಗ್ಬೋದು, ಮನೆಯಲ್ಲಿ ಮಾಡೋದಕ್ಕೆ ಇರತಕ್ಕಂತಹ ಪ್ರಾಶಸ್ತ್ಯಕ್ಕೆ ಸಮನಾದ್ದು ಬೇರೆ ಇಲ್ಲ. ಇನ್ನೆಲ್ಲೋ ದೇವಸ್ಥಾನದಲ್ಲೋ ಛತ್ರದಲ್ಲೋ ಮಠದಲ್ಲೋ ಹೋಗಿ ಮಾಡ್ಕೊಂಡು ಬರೋದಕ್ಕೆ ಪ್ರಾಶಸ್ತ್ಯ ಕಡಿಮೆ. ನಿಮ್ಮ ಅನುಕೂಲಕ್ಕಾಗಿ ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಬೇರೆ ಕಡೆ ಆಚರಣೆ ಮಾಡಿಕೊಂಡ್ರು ಕೂಡ ಆ ಭಗವಂತ ನಮಗೆ ಒಂದು ನೆಲೆ ಅಂತ ಕೊಟ್ಟಿದ್ದಾಗ ಆ ಮನೆಯಲ್ಲಿ ಪಾವಿತ್ರತೆ ಬರೋದಕ್ಕೆ ಇಂತಹ ಹಬ್ಬ ಹರಿದಿನಗಳ ಆಚರಣೆ ವಿಶಿಷ್ಟವಾದಂತಹ ಕೊಡುಗೆ ಕೊಡುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲಮ್ಮ. ಸರಿ ಗುರುಜಿ, ಅಂದ್ರೆ ದೇವಸ್ಥಾನಗಳಿಂತ ಮೊದಲು ನಾವು ಮನೆಗೆ ಪ್ರಾಶಸ್ತ್ಯವನ್ನ ಕೊಡಬೇಕು. ಖಂಡಿತವಾಗಿ ಎಂಥ ಈ ಶಿವನ ಆರಾಧನೆ ಅಂತೂ ಮನೆಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ವಿಶಿಷ್ಟವಾದಂತಹ ರುದ್ರಾಭಿಷೇಕವಾಗ್ಬೋದು, ಅಥವಾ ಇನ್ನೇನು ಆಗಲಿಲ್ಲ ಅಂತಂದಾಗ ರುದ್ರಾಭಿಷೇಕ ನಮಗೆ ರುದ್ರವೇ ಗೊತ್ತಿಲ್ಲ, ಅಥವಾ ರುದ್ರದ ಪಾರಾಯಣದ ವಿಧಿವಿಧಾನಗಳು ನಮಗೆ ಗೊತ್ತಿಲ್ಲ, ನಾವೇನು ಮಾಡೋದು ಅಂತ ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಆ ಭಗವಂತನ ಜಗದ್ರಕ್ಷಕನ ಜಗದೀಶನ ಆರಾಧನೆಗೆ ಅವನನ್ನ ಬೇರೆ ಬೇರೆ ರೀತಿಯಲ್ಲಿ ಸ್ತುತಿ ಮಾಡ್ತಕ್ಕಂತಹ ಪದ್ಧತಿ ನಮ್ಮಲ್ಲಿ ಇದೆ. ಏನದು? ಅಭಿಷೇಕ ಸಹಿತವಾಗಿ ನಿಮಗೆ ಅರ್ಚನೆ ಮಾಡಲಿಕ್ಕೆ ಸಾಧ್ಯವಾದರೆ ಬಹಳ ಒಳ್ಳೆಯದು. ಅದಾಗದೇ ಇದ್ರೂ ಕೂಡ ಓಂ ನಮ ಶಿವಾಯ ಅಂತಕ್ಕಂತಹ ಮಂತ್ರ ಪಠನೆ, ಅದನ್ನ ಶಿವ ಪಂಚಾಕ್ಷರಿ ಅಂತ ಕರೆದ್ರು ನಮ್ಮಲ್ಲಿ. ಓಂ ನಮ ಶಿವಾಯ, ಓಂ ಬಿಟ್ಬಿಟ್ಟು ನಮ ಶಿವಾಯ ಅಂತಕ್ಕಂಥದ್ದು, ಅದನ್ನು ಶಿವ ಪಂಚಾಕ್ಷರಿ ಅಂತ ಕರೆದರು. ಆ ನಮಃ ಶಿವಾಯ ಮಂತ್ರದಿಂದಲೇ ಆ ಭಗವಂತನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಇಲ್ಲಿ ಎಲ್ಲ ರುದ್ರ ಚಮೆ ಇತರೆ ಮಂತ್ರಾದಿಗಳನ್ನು ಗೊತ್ತಿದ್ದವರಿಗೆ ಮಾತ್ರವೇ ಶಿವ ಒಲಿಯತಕ್ಕಂಥದ್ದೇ. ಹಾಗಾದ್ರೆ ನಮಗದೇನು ಗೊತ್ತಿಲ್ವಲ್ಲ, ನಮಗೆ ಶಿವನ ಅನುಗ್ರಹ ಸಿಗೋದಿಲ್ವೇ ಅಂತ ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ. ನಮ್ಮ ಇತಿಹಾಸ ಪುರಾಣಗಳನ್ನು ಕೆದಕಿದಾಗ ಬೇಡರ ಕಣ್ಣಪ್ಪ ಒಬ್ಬ ಬೇಡರವನು, ಅವನಿಗೇನೂ ಗೊತ್ತಿಲ್ಲ, ಭಕ್ತಿಯಿಂದ ಆ ಶಿವನ ಆರಾಧನೆಯನ್ನು ಮಾಡ್ದ. ಓಂ ನಮ ಶಿವಾಯ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ. ಆವಾಗ ಆ ಶಿವನ ಅನುಗ್ರಹ ಪ್ರಾಪ್ತಿಯಾಗಿ ಅವನ ಹೆಸರು ಆಚಂದ್ರಾರ್ಕ ಪರ್ಯಂತ, ಅಂದರೆ ಸೂರ್ಯಚಂದ್ರ ಇರೋವರೆಗೂ ಬೇಡರ ಕಣ್ಣಪ್ಪನ ಹೆಸರು ಉಳಿದಿರುತ್ತೆ. ಅಷ್ಟು ಪ್ರಸಿದ್ಧಿ ಪಡೆದ, ಅಷ್ಟು ಮಾಡಿ ಆ ಶಿವನ ಪಾದಗಳಲ್ಲಿ ಅವನ ಲೀನವಾದ. ಹಾಗೆ ಯಾವುದು ಗೊತ್ತಿಲ್ಲ ಅಂತ ನೀವಿಲ್ಲಿ ಭಯ ಪಡಬೇಕಾಗಿದ್ದು, ಯೋಚನೆ ಮಾಡಬೇಕಾಗಿದ್ದಿಲ್ಲ. ಓಂ ನಮ ಶಿವಾಯ ಮಂತ್ರವೂ ಸಾಕು, ನಿಮ್ಗೆ ಗೊತ್ತಿರತಕ್ಕಂಥ ಮಂತ್ರ. ಆದರೆ ಶಿವನಿಗೆ ಈ ವೈಶಿಷ್ಟ್ಯತೆಯಿಂದ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷತೆ. ಹಾಗಂದ ಮಾತ್ರಕ್ಕೆ ರುದ್ರಾದಿಗಳು ಗೊತ್ತಿಲ್ಲ ಅಂತಂದು ಮಾತ್ರಕ್ಕೆ ನೀವು ಶಿವ ಪೂಜೆ ಮಾಡಬೇಕಾಗಿಲ್ಲ ಅಂತಲೋ, ಅಥವಾ ಶಿವನ ಅನುಗ್ರಹ ನಿಮಗೆ ಸಿಗೋದಿಲ್ಲ ಅಂತಲೋ, ಅಥವಾ ನಿಮ್ಮ ಮನೇಲಿ ಶಿವಲಿಂಗ ಇಲ್ಲ ಅಂದ ಮಾತ್ರಕ್ಕೆ ನಿಮಗೆ ಈಶ್ವರನ ಅನುಗ್ರಹ ಆಗಲ್ಲ ಅಂತಲೋ ಆ ಭಾವನೆ ಬೇಡ. ಇಲ್ಲಿ ಮುಖ್ಯವಾಗಿ ಆ ಭಗವಂತನ ಚರಣ ಕಮಲಗಳಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಈಶ್ವರನ ಆರಾಧನೆ ನಿಮಗೆ ಒಪ್ಪುವಂಥ ರೀತಿಯಲ್ಲಿ ವಿಧಿಪೂರ್ವಕವಾಗಿ ಲಘುನ್ಯಾಸ ಮಹಾನ್ಯಾಸಾದಿಗಳು ರುದ್ರಾಚಮಯ ಸಹಿತವಾಗಿ ಅಭಿಷೇಕ ಮಾಡ್ತಕ್ಕಂಥದ್ದು, ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು ವಿಧಿ ಸಹಿತವಾದಂಥದ್ದು ಆದರೂ ಕೂಡ ಅದು ಗೊತ್ತಿಲ್ಲದೆ ಇದ್ದವರು, ಅದಕ್ಕೆ ಅವಕಾಶ ಇಲ್ಲದೆ ಇದ್ದವರು ಅವರವರಿಗೆ ಆದ ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದನ್ನು ಒಪ್ಪಿಕೊಳ್ತಕ್ಕಂಥ ವಿಚಾರವೇ ಆಗಿದೆಯಮ್ಮ. ಇನ್ನು ಗುರುಜಿ, ಬಿಲ್ವಪತ್ರೆಯ ಮಹಾತ್ಮೆ ಏನು? ಬಿಲ್ವಪತ್ರೆ ಮಹಾತ್ಮೆ ಇಲ್ಲಿ ವೈಜ್ಞಾನಿಕವಾಗಿ ಕೂಡ ಅದನ್ನು ನಾವು ಮಾತಾಡಲಿಕ್ಕೆ ಹೊರಟ್ರೆ ಬಹಳ ದೊಡ್ಡ ಇತಿಹಾಸವೇ ಇದೆ. ಬಿಲ್ವಪತ್ರೆ ಅಂದರೆ ಹೇಗಾಗೋ ಇರತಕ್ಕಂಥ ಬಿಲ್ವಪತ್ರೆನ ಅರ್ಚನೆ ಮಾಡ್ತಕ್ಕಂಥದ್ದಲ್ಲಮ್ಮ. ಶಿವನಿಗೆ ಪತ್ರೆ ಮತ್ತು ಪುಷ್ಪ ಮತ್ತು ಭಸ್ಮ ಇದಿಷ್ಟು ಕೂಡ ಈಶ್ವರನಿಗೆ ಪ್ರಿಯವಾದಂಥದ್ದು. ಪತ್ರೆಯಲ್ಲಿ ಒಂದೊಂದು ದೇವತೆಗೆ ಒಂದೊಂದು ಪತ್ರೆಯನ್ನು ನಮ್ಮ ಇತಿಹಾಸದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಷ್ಣುವಿಗೆ ತುಳಸಿ ಪತ್ರೆ ಆದರೆ ಗಣಪತಿಗೆ ದೂರ್ವೆ, ಯೋ ದೂರ್ವಾಂಕುರೇ ರಜತಿ ಅಂತಂದರು, ದೂರ್ವೆ. ಆದರೆ ಈಶ್ವರನಿಗೆ ಬಿಲ್ವಪತ್ರೆ ಅಂತಂದರು. ಬಿಲ್ವಪತ್ರೆ ಹೇಗಿರಬೇಕಪ್ಪ? ತ್ರಿದಳಯುಕ್ತವಾಗಿರಬೇಕು. ಯಾವುದೋ ಸೊಪ್ಪು ಕೊಯ್ತಕ್ಕಂಥದ್ದಲ್ಲ, ಶುದ್ಧವಾಗಿ ತ್ರಿದಳಯುಕ್ತವಾಗಿರತಕ್ಕಂತಹ ಬಿಲ್ವಪತ್ರ ರಚನೆಯಲ್ಲಿ ಹೇಳಿದರು. ಇನ್ನು ಈ ಎಲ್ಲ ಪತ್ರಗಳಲ್ಲೂ ಕೂಡ ಮನುಷ್ಯ ಜೀವಿಯ ಪರಿಪೂರ್ಣ ಆರೋಗ್ಯಕ್ಕೆ ಬೇಕಾದಂತಹ ಔಷಧಯುಕ್ತವಾದ ಗುಣ ಇರೋದ್ರಿಂದ ಅದಕ್ಕೊಂದು ದೈವೀ ಸ್ವರೂಪವನ್ನು ಕೊಟ್ಟರು ನಮ್ಮಲ್ಲಿ. ಅದೊಂದು ವೈಜ್ಞಾನಿಕವಾದ ಕಾರಣ, ಬಟಾನಿಕಲ್ ರೀಸನ್ಸ್ ಅದು. ಇನ್ನು ಬೇರೆ ಬೇರೆ ರೀತಿಯ ಪುಷ್ಪಗಳು, ಅದರ ಯಾವ ರೀತಿಯ ಪುಷ್ಪಗಳು ಈಶ್ವರನಿಗೆ ಸಮರ್ಪಣೆ ಅನ್ನೋದ್ರ ಬಗ್ಗೆ. ಸರಿ ಗುರುಜಿ, ಈ ಬಗ್ಗೆ ನೋಡೋಣ ಪುಟ್ಟ ಬ್ರೇಕ್ನ ನಂತರ.
ಓಂ ನಮಃ ಶಿವಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಬಿಲ್ವಪತ್ರೆಯ ಮಹಾತ್ಮೆಯ ಬಗ್ಗೆ ಹೇಳ್ತಾ ಇದ್ರೆ ತ್ರಿದಳ ಇರುವಂತಹ ಒಂದು ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸಬೇಕು ಅಂತ ಹೇಳ್ತಿದ್ರಿ. ಇನ್ನು ಯಾವ ಹೂವು ಶಿವನಿಗೆ ಶ್ರೇಷ್ಠ? ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವು ತುಂಬೆ ಹೂ ಅಂತಕ್ಕಂಥ ಸಣ್ಣದಾದಂತಹ ಒಂದು ಬಿಳೆ ಹೂ ಬರುತ್ತೆ. ಅದಕ್ಕೆ ವಿಶೇಷವಾದ ಮಹತ್ವ ಈಶ್ವರನಿಗೆ. ಆದರೆ ಬೇರೆ ಬೇರೆ ತರದ ಹೂಗಳು ಕೂಡ ಈಶ್ವರನಿಗೆ ಸಮರ್ಪಣೆ ಮಾಡತಕ್ಕಂಥ ಪದ್ಧತಿ ಇದ್ರೂ ಕೂಡ ಕೆಂಪು ಹೂವು ಈಶ್ವರನಿಗೆ ನಿಷಿದ್ಧವಾದಂತಹದ್ದು. ರಕ್ತಪುಷ್ಪ ಅಂತ ಕರೀತೀವಿ. ಕೆಂಪು ಬಣ್ಣದ ಎಲ್ಲ ರೀತಿಯ ಹೂಗಳು ಕೂಡ ಈಶ್ವರನಿಗೆ ನಿಷಿದ್ಧವಾದಂತಹದ್ದು. ತುಂಬೆ ಹೂವು ಮತ್ತು ಬಿಳೆ ಬಣ್ಣದ ಎಲ್ಲ ತರದ ಪುಷ್ಪಗಳು ಕೂಡ ಈಶ್ವರನಿಗೆ ಪ್ರಿಯವಾದಂತಹದ್ದೇನೆ. ಬಹಳ ತೀವ್ರವಾದ ಸುವಾಸನೆ ಇರತಕ್ಕಂತಹ ಪುಷ್ಪ ನಿಷಿದ್ಧ. ಸಂಪಿಗೆ ಅಥವಾ ಇನ್ನೂ ತೀವ್ರವಾಗಿ ಸುವಾಸನೆಯಿಂದ ಕೂಡಿರತಕ್ಕಂಥದ್ದು ಈಶ್ವರನಿಗೆ ಅಲ್ಲಿ ನಿಷಿದ್ಧ ಅಂತ ಅನ್ನೋದಕ್ಕಿಂತಲೂ ಆ ಅತಿಯಾದ ತೀವ್ರವಾದ ಆ ಹೂವಿನ ವಾಸನೆ ಇದ್ದಾಗ ಸ್ಫಟಿಕದ ಲಿಂಗವಾಗಿದ್ದರೆ ಲಿಂಗಕ್ಕೆ ಒಂದಿಷ್ಟು ಭಿನ್ನತೆ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇದು ಅನುಭವ ಸಿದ್ಧಾಂತ. ಹಾಗಾಗಿ ಮುಖ್ಯವಾಗಿ ಈಶ್ವರನಿಗೆ ಎಲ್ಲ ತರದ ಶ್ವೇತ ಪುಷ್ಪಗಳು ಅಂದ್ರೆ ಬಿಳೆ ಬಣ್ಣದ ಹೂವು ಮತ್ತು ತುಂಬೆ ಹೂವು, ಬಿಲ್ಲುಪತ್ರೆ ಮತ್ತು ಗಂಧ ಸಮರ್ಪಣೆ, ಇನ್ನು ಮಂತ್ರಾಕ್ಷತೆ ಗಂಧದ ಜೊತೆಗೆ ಇದಿಷ್ಟನ್ನ ಈಶ್ವರನಿಗೆ ಹೇಳ್ತಾರೆ ಹೊರತಾಗಿ ತುಳಸಿ ಪತ್ರ ಹಾಕ್ತಕ್ಕಂಥದ್ದು, ದೂರ್ವೆ ಹಾಕ್ತಕ್ಕಂಥದ್ದು ಮತ್ತು ಅರ್ಶಿನ ಕುಂಕುಮ ಹಾಕ್ತಕ್ಕಂಥದ್ದು ಇದಿಷ್ಟು ಕೂಡ ಶಿವನಿಗೆ ನಿಷಿದ್ಧವಾದಂತಹದ್ದು. ಸರಿ ಗುರುಜಿ, ಅಂದ್ರೆ ನಾವು ಸಾಮಾನ್ಯವಾಗಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಅರಿಶಿನ ಕುಂಕುಮವನ್ನ ಹಚ್ಚುತ್ತೇವೆ. ಅದು ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಅರಿಶಿನ ಕುಂಕುಮವೇ ನಿಷಿದ್ಧನ? ಇಲ್ಲಿ ಈಶ್ವರನಿಗೆ ಅರಿಶಿನ ಕುಂಕುಮ ಸಮರ್ಪಣೆ ಮಾಡತಕ್ಕಂಥದ್ದು ಪದ್ಧತಿಯಲ್ಲಿ, ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ ನಿಷಿದ್ಧವಾದಂತಹದ್ದು. ಹಾಗಾದ್ರೆ ಏನನ್ನ ಸಮರ್ಪಣೆ ಮಾಡಬೇಕು ಶಿವನಿಗೆ? ಅಲ್ಲಿ ಮಂತ್ರಾಕ್ಷತೆ ಮತ್ತು ಬಿಲ್ಲುಪತ್ರೆ, ತುಂಬೆ ಹೂವು ಮತ್ತು ಬಿಳೆ ಬಣ್ಣದ ಹೂವುಗಳು ಇದಿಷ್ಟು ಶಿವನ ಆರಾಧನೆಗೆ ಪ್ರಶಸ್ತವಾದ. ಗಂಧವನ್ನ ಹಚ್ಚಬಹುದಾಗ? ಗಂಧವನ್ನ ಹಚ್ಚಲೇಬೇಕು. ಹಚ್ಚಬಹುದಲ್ಲ, ಹಚ್ಚಲೇಬೇಕು. ಗಂಧ ಸಮರ್ಪಣೆ. ಸರಿ ಗುರುಜಿ, ಈಗ ಶಿವನಿಗೆ ಯಾವ ಹೂವು ಶ್ರೇಷ್ಠ ಅಂತ ಹೇಳಿದ್ರೆ ಹೇಗೆ ಆರಾಧನೆ ಮಾಡಬೇಕು? ಕೆಲವು ಮಂತ್ರಗಳು ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಶಿವನನ್ನ ತಿಳಿದಂಗೆ ಆರಾಧಿಸಬಹುದು, ಶಿವ ಒಲಿತಾನೆ ಅಂತ ಹೇಳಿದ್ರೆ. ಇನ್ನು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನೋಡ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಇರ್ತಾರೆ, ಆದ್ರೆ ರಾತ್ರಿ ಜಾಗರಣೆ ಮಾಡಕ್ಕಾಗಲ್ಲ. ಏನೋ ಕಾರಣ ಇರಬಹುದು. ಹಾಗಾದ್ರೆ ಸರಿಯಾದ ಕ್ರಮ ಏನು? ಸಿನಿಮಾ ಥಿಯೇಟರ್ಗೆ ಹೋಗ್ತಕ್ಕಂಥದ್ದು ಅಥವಾ ಇನ್ನೆಲ್ಲೋ ಇಸ್ಪೀಟ್ ಆಡ್ಕೊಂಡು ಜಾಗರಣೆ ಮಾಡ್ತಕ್ಕಂಥದ್ದು ಅಥವಾ ಊರೆಲ್ಲ ಸುತ್ತಬಿಟ್ಟು ಜಾಗರಣೆ ಅಂತ ಅಂದ್ಕೊಂಡು ಒಂದು ಗುಂಪು ಕಟ್ಕೊಂಡು ಮೋಟಾರ್ ಬೈಕ್ನಲ್ಲೋ ಕಾರ್ನಲ್ಲೋ ಊರೆಲ್ಲ ಸುತ್ತಕ್ಕಂಥದ್ದು ಇದು ಜಾಗರಣೆಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲ. ನಾವಲ್ಲಿ ಉಪವಾಸ ಮತ್ತು ಜಾಗರಣೆ ಅಂತಂದ್ರೆ ಉಪವಾಸ ಆಗಲೇ ಹೇಳಿದಂಗೆ ಸಾತ್ವಿಕ ಚಿಂತನೆಗಳೊಂದಿಗೆ ಭಗವಂತನ ಸಮೀಪ ಹೋಗ್ತಕ್ಕಂತಹ ಪ್ರಯತ್ನವೇ ಉಪವಾಸದ ಒಂದು ಮುಖ್ಯ ಉದ್ದೇಶ. ಇನ್ನು ಜಾಗರಣೆ ಅಂತಂದ್ರೆ ಜಾಗೃತರಾಗಿದ್ದು, ತಸ್ಮಾತ್ ಜಾಗೃತರಾಗಿದ್ದು ಆ ಭಗವಂತನ ಚರಣ ಕಮಲಗಳ ಬಗ್ಗೆ ಗಮನ ಇಡಬೇಕೇ ಹೊರತಾಗಿ ಇನ್ನೆಲ್ಲೋ ಟಿವಿ ನೋಡ್ತೇವಿ ನಾವು ಅಂತಂದ್ರೆ ಇನ್ನೇನೋ ನೀವು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ಕೊಳ್ತೇವಿ ಅಂತಕ್ಕಂಥದ್ದು, ಅಥವಾ ಇನ್ಯಾವುದೋ ನಿಮ್ಮಂತ ವಾಹಿನಿಗಳ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮಗೆ ನೈಟ್ ಶಿಫ್ಟ್ ಹಾಕಿಬಿಡಿ, ಆಗೋದು ಇವತ್ತು ಶಿವರಾತ್ರಿ ಇರುತ್ತೆ ಅಂತ ಹೇಳಿ ಈ ಕಡೆ ಡ್ಯೂಟಿನೂ ಆಯ್ತು ಆ ಕಡೆ ಜಾಗರಣೆನೂ ಆಯ್ತು ಅಂತಕ್ಕಂಥದ್ದು ಇದೆಲ್ಲ ಜಾಗರಣೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲಮ್ಮ, ಅದು ನಿಷಿದ್ಧವಾದಂತಹದ್ದು. ಆ ದೈವದ ಸನ್ನಿಧಾನದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಕಾಲ ಕಳೀತಕ್ಕಂಥ ಪ್ರಯತ್ನವೇ ಜಾಗರಣೆ ಆಗಬೇಕೇ ಹೊರತಾಗಿ ಬೇರೆ ಬೇರೆ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಜಾಗರಣೆಗಳನ್ನ ನೀವು ಅದರಿಂದ ಏನು ಉಪಯೋಗ ಸಿಗೋದಿಲ್ಲಮ್ಮ ನಿಮಗೆ. ಸರಿ, ಶಿವನ ದೇವಾಲಯದಲ್ಲೇ ಜಾಗರಣೆಯನ್ನ ಮಾಡ್ಬೇಕಾ? ಈಗ ಕೆಲವರು ಕೇಳ್ಬೋದು, ನಮ್ಮ ಮನೆಯ ಹತ್ರ ಶಿವನ ದೇವಾಲಯ ಇಲ್ಲ ಅಥವಾ ಬೇರೆ ಯಾವುದೋ ದೇವಾಲಯದಲ್ಲಿ ಹೋಗಿ ನಾವು ಜಾಗರಣೆ ಮಾಡಬಹುದು. ಭಗವಂತ ಆತ ಇಡೀ ಜಗತ್ತೇ ಅವನ ಮನೆ, ಇಡೀ ಭೂಮಂಡಲವೇ ಅವನ ಅಧೀನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಶಿವನ ದೇವಾಲಯದಲ್ಲೇ ನೀವು ಜಾಗರಣೆ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಮನೆ ದೇವರ ಮನೆಯಲ್ಲೂ ಕೂತ್ಕೊಂಡು ನೀವು ಜಾಗರಣೆ ಮಾಡಬಹುದು, ಮನೆಯಲ್ಲೇ ಕೂತ್ಕೊಂಡು ಸಾತ್ವಿಕ ಚಿಂತನೆಯನ್ನು ಮಾಡಬಹುದು, ಅಥವಾ ನೀವೊಂದು 4-6 ಜನ ಸಮೂಹ ಸೇರಿಕೊಂಡು ಭಗವತ್ ಚಿಂತನೆಯನ್ನು ನೀವು ಮಾಡಬಹುದು. ಶಿವನ ದೇವಾಲಯ ಇದ್ದಲ್ಲಿ ಅಲ್ಲಿ ಮಾಡಬಹುದು, ಮಠಗಳಲ್ಲಿ ಮಾಡಬಹುದು, ಬೇರೆ ಬೇರೆ ಕಡೆಗಳಲ್ಲೂ ಮಾಡಬಹುದು. ಶಿವ ದೇವಾಲಯವೇ ಆಗಬೇಕು ಅಂತಕ್ಕಂಥದ್ದು
ಎಲ್ಲೂ ಹೇಳಿಲ್ಲ. ಶಿವ ದೇವಾಲಯದಲ್ಲಿ ವಿಶೇಷವಾದಂತಹ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ದೇವಾಲಯ ಅಂತ ಹೇಳ್ತೇವೆ. ಸರಿ ಗುರುಜಿ, ಹಾಗಾದ್ರೆ ಉಪವಾಸ ಇಡೀ ದಿನ ಉಪವಾಸ ಇದ್ದು ರಾತ್ರಿಯೆಲ್ಲ ಜಾಗರಣೆ ಮಾಡಿ ಆ ಒಂದು ವ್ರತವನ್ನ ಅಂತ್ಯಗೊಳಿಸುವಂತಹ ವಿಧಿವಿಧಾನ ಹೇಗೆ? ಅಲ್ಲಿ ಆ ವ್ರತವನ್ನ ಅಂತ್ಯಗೊಳಿಸ್ತಕ್ಕಂಥದ್ದು ಅಂತ ಅಲ್ಲ. ಇಲ್ಲಿ ವ್ರತಕ್ಕೆ ಅಂತ್ಯ ಅಂತಕ್ಕಂಥದ್ದು ಆದಿ ಅಂತ್ಯ ಎರಡೂ ಇಲ್ಲ. ನಾವು ಶಿವನ ಸ್ವರೂಪ ಹೇಳಿದಾಗಲೇನೆ ಆದ್ಯಂತರ ರಹಿತ, ಆದಿ ಮತ್ತು ಅಂತ್ಯರಹಿತವಾದಂತಹ ಅಂದ್ರೆ ಇಡೀ ದಿನ ಉಪವಾಸ ಏನಿರ್ತಾರಲ್ಲ ಅವರು ಉಪವಾಸವನ್ನ ನೀವು ಅದನ್ನ ಮಾರನೇ ದಿವಸ ಬೆಳಗ್ಗೆ ಅಮಾವಾಸ್ಯ ದಿವಸ ಸೂರ್ಯೋದಯದ ನಂತರದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಆ ಭಗವಂತನ ದರ್ಶನವನ್ನಾದರೂ ಕನಿಷ್ಠ ಮಾಡಿ, ಈಶ್ವರ ದೇವಾಲಯಗಳಲ್ಲಿ ಅಥವಾ ಈಶ್ವರನ ಒಂದು ದರ್ಶನವನ್ನು ಮಾಡಿ ಅನಂತರವನ್ನ ಉಪವಾಸ ಅಂತ್ಯಗೊಳಿಸ್ತಕ್ಕಂಥದ್ದು ಒಂದು ಪದ್ಧತಿ. ಇಲ್ಲಿ ವ್ರತವನ್ನ ಅಂತ್ಯಗೊಳಿಸ್ತಕ್ಕಂಥದ್ದಲ್ಲ, ಉಪವಾಸವನ್ನ ಅಂತ್ಯಗೊಳಿಸ್ತಕ್ಕಂಥದ್ದು. ಇನ್ನು ಕೈಲಾದವರು, ಸಾಮರ್ಥ್ಯ ಇದ್ದವರು ಶಿವನಿಗೆ ಒಂದು ವಿಶೇಷವಾದಂತಹ ಮತ್ತೊಂದು ಅಭಿಷೇಕ ಅಥವಾ ರುದ್ರಹೋಮಾದಿಗಳು ಅಥವಾ ಶಿವಾಲಯ ದರ್ಶನ ಇದಿಷ್ಟು ಮಾಡಿ ಯಥಾಶಕ್ತಿ ದಾನವನ್ನ ಕೊಟ್ಟು ಆ ಉಪವಾಸದ ಒಂದು ಫಲಪ್ರಾಪ್ತಿಯಾಗಲಿ ಅಂತ ಹೇಳಿ. ಏನು ದಾನ ಕೊಡಬೇಕು ಗುರುಜಿ? ಯಥಾಶಕ್ತಿ ಅಂತಂದ್ರೆ ಧಾನ್ಯ, ವಸ್ತ್ರ ಇತ್ಯಾದಿ ಧಾನ್ಯಗಳನ್ನು ಕೊಟ್ಟು ಆ ಹಸುವಿನಲ್ಲಿ, ಗೋಮಾತೆಯಲ್ಲಿ ಶಿವನ ಸ್ವರೂಪವನ್ನು ಮತ್ತೊಮ್ಮೆ ಕಂಡು ಆ ಗೋಮಾತೆ ಸೇವೆ ಅಂತಂದ್ರೆ ಬಾಳೆಹಣ್ಣು, ಬೆಲ್ಲವೋ ಏನಾದರೂ ಒಂದಿಷ್ಟು ಆ ಗೋಮಾತೆಗೆ ಪ್ರತ್ಯಕ್ಷ ಸ್ವರೂಪಿಯಾದಂತಹ ಗೋಮಾತೆಗೆ ಏನಾದರೂ ಒಂದಿಷ್ಟು ಕೊಟ್ಟು ತಿಂಡಿಯನ್ನ ಅನಂತರ ಉಪವಾಸ ಅಂತ್ಯ ಮಾಡ್ತಕ್ಕಂಥ, ಶಿವನ ತೀರ್ಥವನ್ನು ತಗೊಂಡು ಉಪವಾಸ ಅಂತ್ಯ ಮಾಡ್ತಕ್ಕಂಥದ್ದು ಒಪ್ಕೊಳ್ತಕ್ಕಂತಹ ಆಚರಣೆಯಲ್ಲಿರ್ತಕ್ಕಂತಹ ಪದ್ಧತಿಯಾಗಿದೆಯಮ್ಮ. ಸರಿ ಗುರುಜಿ, ಹಾಗಾದ್ರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ತಮ್ಮೆಲ್ಲರಿಗೂ ಕೂಡ ಆ ಜಗದ್ರಕ್ಷಕನ, ಜಗದೀಶನ, ಈಶ್ವರನ ಪರಿಪೂರ್ಣ ಅನುಗ್ರಹ ಸಿಕ್ಕಿ ನಿಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಸಂತೃಪ್ತಿದಾಯಕವಾದಂತಹ, ಮಂಗಳಮಯವಾದಂತಹ ಜೀವನ ನಿಮ್ಮದಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಆ ಈಶ್ವರನ ಚರಣಕಮಲಗಳಲ್ಲಿ ಪ್ರಾರ್ಥಿಸ್ತೇನೆ. ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಹರಿ ಓಂ. ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದ ಗುರುಜಿ. ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಶಿವರಾತ್ರಿಯ ಆಚರಣೆ, ಶಿವರಾತ್ರಿಯ ಹಿನ್ನೆಲೆ, ಶಿವನ ಪೂಜೆಯನ್ನ ಹೇಗೆ ಮಾಡಬೇಕು, ಶಿವನಿಗೆ ಪ್ರಿಯವಾದಂತಹ ಹೂವು ಯಾವುದು, ಆಚರಣೆಯ ವಿಧಿವಿಧಾನಗಳು ಹೇಗೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.